ತುಷ್ಟೀಕರಣ ಬೇಕಾಗಿದೆ, ಹಿಂದೂಗಳು ಬೇಕಾಗಿಲ್ಲ. ವೋಟ್ ಬ್ಯಾಂಕ್ ಒಟ್ಟಿಗೆ ವೋಟ್ ಬೀಳೋದು ಮುಸ್ಲಿಂ ಅಂತ ಹೇಳಿ ಮುಸ್ಲಿಮರನ್ನು ಬೆಳೆಸ್ತಾ ಇದ್ದಾರೆ, ಮುಸ್ಲಿಂ ಗುಂಡಾಗಳನ್ನು ಬೆಳೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಕೇಸನ್ನು ವಾಪಸ್ ತಗೋತಾರೆ, ಮೈಸೂರು ಕೇಸ್ಗಳನ್ನು ವಾಪಸ್ ತಗೋತಾರೆ. ಏನು ಸಮಾಜಕ್ಕಾಗಿ ದುಡಿದಂಥವರು ಅಥವಾ ಇನ್ಯಾವುದೋ ದೇಶಕ್ಕಾಗಿ ಹೋರಾಟ ಮಾಡಿದಂಥವ್ರ ಕೇಸನ್ನು ತುಷ್ಟೀಕರಣ ಬೇಕಾಗಿದೆ, ಹಿಂದೂಗಳು ಬೇಕಾಗಿಲ್ಲ. ಯಾಕಂದ್ರೆ ಹಿಂದೂಗಳು ಅನ್ನುವಂಥದ್ದು ಇಲ್ಲ ಅಂತ ಅನ್ನೋದು ಗೊತ್ತಿದೆ ಅವರಿಗೆ. ಕುರುಬರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಹರಿಜನರಿದ್ದಾರೆ. ಹಾಗೆ ಅವ್ರನ್ನೆಲ್ಲರನ್ನು ಕೊಂಡ್ಕೊಳ್ಬೋದು ಅಥವಾ ಇನ್ನೇನೋ ಮಾಡಬಹುದು ಅಂತ ಅನ್ನುವಂಥದ್ದು ಗೊತ್ತಿದೆ ಅವರಿಗೆ. ವೋಟ್ ಬ್ಯಾಂಕ್ ಒಟ್ಟಿಗೆ ವೋಟ್ ಬೀಳೋದು ಮುಸ್ಲಿಂ ಅಂತ ಹೇಳಿ ಮುಸ್ಲಿಮರನ್ನು ಬೆಳೆಸ್ತಾ ಇದ್ದಾರೆ, ಮುಸ್ಲಿಂ ಗುಂಡಾಗಳನ್ನು ಬೆಳೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಕೇಸನ್ನು ವಾಪಸ್ ತಗೊಳ್ತಾರೆ, ಮೈಸೂರು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ. ಯಾವ ಕೇಸು? ಏನು ಸಮಾಜಕ್ಕಾಗಿ ದುಡಿದಂಥವರು ಅಥವಾ ಇನ್ಯಾವುದೋ ದೇಶಕ್ಕಾಗಿ ಹೋರಾಟ ಮಾಡಿದಂಥವ್ರ ಕೇಸನ್ನು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರೆ, ಪೊಲೀಸರನ್ನ ತಲೆ ಹೊಡೆದು ಆಸ್ಪತ್ರೆಯಲ್ಲಿ ಸೇರಿಸಿದಂಥವರನ್ನ ಇವತ್ತು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ. ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥ ಜೀಪನ್ನು ಕೆಳಗಡೆ ಬಿಸಾಕಿ ಸುಟ್ಟು ಹಾಕುವಂಥವ್ರ ಮೇಲೆ ನೀವು ವಾಪಸ್ ತಗೊಳ್ತೀರಿ ಕೇಸು. ಯಾವ ಮಟ್ಟಕ್ಕೆ ಬಂದಿದ್ದಾರೆ? ತಗಲಕ್ಕೆ ದರ್ಬಾರ ನಡೀತಾ ಇದೆ. ಮುಸ್ಲಿಂ ಅಂದರೆ ಸಾಕು ಇವರು ಬ್ರದರ್ಸ್ ಅಂಡ್ ನಮ್ಮ ಬ್ರದರ್ಗಳ್ರಿ ಅವರು ಅಂತ ಹೇಳುವಂಥ ಮಾನಸಿಕತೆ ಇದೆ ಇವರು. ಸೊ ಇದರ ವಿರುದ್ಧ ಹಿಂದೂ ಸಮಾಜ ಜಾಗೃತಿ ಮೂಡಿಸೋಗೋಸ್ಕರನೇ ನಾವು ಈ ರೀತಿಯ ಲವ್ ಜಿಹಾದ್ ಈ ಪ್ರಕರಣವನ್ನು ನಾವು ಮಾಡ್ತಾ ಹೊರಟಿದ್ದೀವಿ. ಈಗಾಗಲೇ 100 ಕಡೆಗೆ ನಾವು ವಿಶೇಷವಾಗಿ ಇನ್ನೊಂದು ವಿಶೇಷವಾದಂಥ ಅಂದರೆ 100 ಕಡೆಗೆ 100 ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡೋದು ನಿಶ್ಚಯ ಮಾಡಿದ್ದೀವಿ. ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಧೈರ್ಯವಾಗಿ ಅವರು ಪೇಟೆಗೆ ಹೋಗಬೇಕು, ಧೈರ್ಯವಾಗಿ ಕಾಲೇಜ್ಗೆ ಹೋಗಬೇಕು, ಧೈರ್ಯವಾಗಿ ಎಲ್ಲ ಕಡೆ ಓಡಾಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ಅವರ ಕೈಯಲ್ಲಿ ತ್ರಿಶೂಲ ಕೊಟ್ಟು ನೀವು ಧೈರ್ಯದಿಂದಿರಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಿರ್ಭಯವಾಗಿ ಓಡಾಡಿ ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು 100 ಕಡೆಗೆ ನಾವು ತ್ರಿಶೂಲ ದೀಕ್ಷಾ ಸಮಾರಂಭ ಅವರಿಗೆ ಸ್ವಯಂ ಸ್ಫೂರ್ತಿಯಿಂದ ಧೈರ್ಯದಿಂದ ಇರಬೇಕು ಅನ್ನುವಂಥ ಇಷ್ಟೇ ವಿನಃ ಅಲ್ಲಿ ಗಲಭೆ, ಅಲ್ಲಿ ಕೊಲೆ ಅಥವಾ ಅಲ್ಲೇನೋ ಮಾಡಬೇಕು ಅಂತನ್ನುವಂಥದ್ದಲ್ಲ. ಸೊ ಮಹಿಳೆಯರ ಸುರಕ್ಷಿತತೆಯ ದೃಷ್ಟಿಯಿಂದ 100 ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಈಗಾಗಲೇ ನಾವು ಸುಮಾರು ಒಂದು 8 ಕಡೆಗೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ. ಮಹಿಳೆಯರ ಧೈರ್ಯದಿಂದ ಇವತ್ತು ಅದನ್ನು ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಓಡಾಡ್ತಾ ಇದ್ದಾರೆ. ಅವರಿಗೆ ಒಂದು ಧೈರ್ಯ ಕೊಡುವಂಥ ಪ್ರಕ್ರಿಯೆ